ನಮಸ್ಕಾರ. ಈಗ ನಾವು ಕಾಲೇಜಿಗೆ ಹೋಗುವ ಟೈಮಲ್ಲಿ, ಜಾಬಿಗೆ ಹೋಗುವ ಟೈಮಲ್ಲಿ ಅಥವಾ ಎಲ್ಲಿಯಾದರೂ ಫಂಕ್ಷನ್ ಅಥವಾ ರಿಲೇಷನ್ನಲ್ಲಿ ಯಾರನ್ನಾದರೂ ನಾವು ಇಷ್ಟಪಡ್ತಾ ಇರ್ತೀವಿ ಅಲ್ವಾ. ಈ ಪ್ರೀತಿಗೆ ಜಾತಿ ಬೇಡ, ಅಂತಸ್ತು ಬೇಡ, ಹೋಗಲಿ ಕೆಲವರಿಗೆ ಅಂದ ಚಂದನೂ ಬೇಡ. ಈ ಪ್ರೀತಿ ಹೇಗೆ ಎಲ್ಲಿ ಹುಟ್ಟುತ್ತಂತೂ ನಮಗೆ ತಿಳಿಯದು ಅಲ್ವಾ. ಅನುಭವ ಆಗಿದೆ ಅಂತ ಭಾವಿಸ್ತೀನಿ. ಆದರೆ ಕೆಲವರಿಗೆ ಮಾತ್ರ ತನ್ನಲ್ಲಿರುವ ಪ್ರೀತಿಯನ್ನು ಅವರ ಬಳಿ ಹೇಳೋಕ್ಕೆ ಧೈರ್ಯನೇ ಇರುವುದಿಲ್ಲ, ಅಥವಾ ಅವರ ಮನಸ್ಸಿಗೆ ನೋವಾಗುತ್ತೆ ಅಂತ ಈ ವಿಷಯವನ್ನು ಅವರ ಬಳಿ ಹೇಳಲ್ಲ. ಇದರಿಂದ ಒನ್ ಸೈಡ್ ಲವ್ ಮಾತ್ರ ಇರುತ್ತೆ. ತಾನು ಮಾತ್ರ ಅವರನ್ನು ಪ್ರೀತಿಸುತ್ತಾ ಇರುತ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಅವರಿಗೆ ಈ ವಿಷಯ ಹೇಳೋಲ್ಲ. ಯಾಕೆಂದರೆ ಮೇಲೆ ಹೇಳಿದ ಹಾಗೆ ಧೈರ್ಯ ಸಾಲಲ್ಲ, ಅಥವಾ ಇದ್ದ ಫ್ರೆಂಡ್ಶಿಪ್ ಕೂಡ ಕಟ್ಟಾಗುತ್ತೆ ಅನ್ನುವ ಭಯ. ಆದರೆ ಕೆಲವು ಸಮಯ ಕಳೆದಾಗ ಅಥವಾ ವರ್ಷಗಳೇ ಕಳೆದಾಗ ಅವರನ್ನು ಪುನಃ ಭೇಟಿಯಾದಾಗ ನಿಮಗೆ ತಿಳಿಯುತ್ತೆ, ಅವರ ಮನಸ್ಸಿನಲ್ಲಿಯೂ ಕೂಡ ನನ್ನ ಬಗ್ಗೆ ಪ್ರೀತಿ ಇತ್ತೆಂದು. ಇದು ನಿಮಗೆ ತಿಳಿಯುವುದಿರುವುದಿಲ್ಲ. ಆದರೆ ಅಷ್ಟೊತ್ತಿಗೆ ಆ ಅವಕಾಶ ಕೈ ಜಾರಿ ಹೋಗಿರುತ್ತೆ. ಆವಾಗ ನಿಮಗೆ ಅನಿಸುತ್ತೆ, ಅವತ್ತೇ ಧೈರ್ಯ ಮಾಡಿ ಹೇಳಿದರೆ ಚೆನ್ನಾಗಿರೋದು ಅಲ್ವಾ ಅಂತ. ಆದರೆ ನೀವು ತಿಳಿದುಕೊಳ್ಳಬೇಕಾಗಿರುವುದೇನೆಂದರೆ, ಕೆಲವರು ನಿಮ್ಮನ್ನು ಇಷ್ಟಪಡುವ ಸಂದರ್ಭದಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತಾ ಇದ್ದೀನಿ ಅಂತ ಕೆಲವು ಸೂಚನೆಗಳನ್ನು ನೀಡುತ್ತಾ ಇರುತ್ತಾರೆ. ಆದರೆ ನೀವು ಅದನ್ನು ಗಮನಿಸಿರುವುದಿಲ್ಲ. ಕೆಲವರು ಬೇಕಂತಲೇ ಕೊಡುತ್ತಾರೆ, ಇನ್ನು ಕೆಲವರು ಅವರಿಗೆ ತಿಳಿಯದೇ ಕೊಟ್ಟಿರೋ ಸಾಧ್ಯತೆ ಕೂಡ ಇದೆ. ಆದರೆ ಒಂದು ವಿಷಯವೇನೆಂದರೆ, ನೀವು ಇಷ್ಟಪಡುವ ವ್ಯಕ್ತಿ ಜೊತೆ ಪ್ರಾರಂಭದಲ್ಲಿ ನಿಮಗೆ ಅವರ ಮುಖ ಕೊಟ್ಟು ಮಾತಾಡಲಿಕ್ಕೆ ಆಗಲ್ಲ. ಏನೋ ನರ್ವಸ್ ಫೀಲ್ ಆಗುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ, ಎದುರುಗಡೆ ಇರುವಾಗ ನಿಮ್ಮ ಬಿಹೇವಿಯರ್ ಕಂಪ್ಲೀಟಾಗಿ ಬದಲಾಗುತ್ತೆ. ಈಗ ನಾವು ಈ ವಿಡಿಯೋದಲ್ಲಿ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ ಅಂತ ಹೇಗೆ ತಿಳಿಯುವುದು ಎಂಬುದನ್ನು ತಿಳಿಯೋಣ. ಇಲ್ಲಿ ಕೆಲವು ಸೈನ್ಸನ್ನು ತಿಳಿಸುತ್ತೇನೆ. ಇದನ್ನು ಇಟ್ಟುಕೊಂಡು ನೀವು ಪ್ರೀತಿಸುತ್ತಿರುವ ವ್ಯಕ್ತಿ ನಿಮ್ಮನ್ನು ಪ್ರೀತಿಸುತ್ತಾ ಇದ್ದಾರಾ ಅಥವಾ ಇಲ್ವಾ ಅಂತ ತಿಳಿಯಬಹುದು. ಮೊದಲನೆಯದಾಗಿ, ನಿಮ್ಮನ್ನು ಯಾರು ತುಂಬ ಇಷ್ಟಪಡ್ತಾ ಇದ್ದಾರೋ ಅವರು ಫಿಸಿಕಲಿ ನಿಮ್ಮ ಹತ್ತಿರನೇ ಇರೋಕ್ಕೆ ಇಷ್ಟಪಡುತ್ತಾರೆ. ನಿಮ್ಮನ್ನು ಯಾರು ಇಷ್ಟಪಡ್ತಾ ಇರ್ತಾರೋ ಅವರು ಆದಷ್ಟು ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ. ನಮ್ಮನ್ನು ಯಾರು ಇಷ್ಟಪಡ್ತಾ ಇರ್ತಾರೋ ಅವರು ಆದಷ್ಟು ನಮ್ಮ ಜೊತೆನೇ ಇರೋಕ್ಕೆ ಇಷ್ಟಪಡುತ್ತಾರೆ. ನಮ್ಮ ಜೊತೆನೇ ಟೈಮ್ ಸ್ಪೆಂಡ್ ಮಾಡಲು ಬಯಸುತ್ತಾರೆ. ಮಾತಾಡುವಾಗ, ವಾಕ್ ಮಾಡುವಾಗ, ಅಥವಾ ತನ್ನ ಎಲ್ಲ ದಿನಚರಿಯಲ್ಲಿ ತಾನು ಇಷ್ಟಪಡುವ ವ್ಯಕ್ತಿ ಜೊತೆಗೇ ಇರಬೇಕೆಂದು ಬಯಸುತ್ತಾರೆ. ತುಂಬ ಕ್ಲೋಸ್ ಆಗಿ ಕೂಡ ಇರುತ್ತಾರೆ. ಆದರೆ ನಮಗೆ ಆ ವ್ಯಕ್ತಿ ಇಷ್ಟ ಇಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಅವರಿಂದ ಎಷ್ಟು ದೂರ ಇರ್ತೀವಿ. ಅವರ ಜೊತೆ ಜಾಸ್ತಿ ಟೈಮ್ ಕೂಡ ಸ್ಪೆಂಡ್ ಮಾಡಲ್ಲ ಅಲ್ವಾ. ಅವರೇನಾದರೂ ನಮ್ಮ ಹತ್ತಿರ ಬಂದರೆ ಸಾಕು, ನಾವೇ ಅಲ್ಲಿಂದ ಎದ್ದೋಗಿ ಬಿಡ್ತೀವಿ ಅಲ್ವಾ. ಎರಡನೆಯದಾಗಿ ಏನೆಂದರೆ, ನೀವು ನಿಮ್ಮ ಇಷ್ಟಪಡುತ್ತಿರುವ ವ್ಯಕ್ತಿಯ ಜೊತೆ ಯಾವುದಾದ್ರೂ ಟಾಪಿಕ್ ಮಾತಾಡ್ತಾ ಇದ್ದರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರುತ್ತೀರಾ. ಚಿಕ್ಕ ಚಿಕ್ಕ ಕಾಮಿಡಿ ಕೂಡ ಬೋರ್ ಆಗಲ್ಲ. ಎಷ್ಟು ಮಾತಾಡಿದರೂ ಟಾಪಿಕ್ ಇಲ್ಲದೇ ಇದ್ದರೂ ಯಾವುದೇ ಒಂದು ಟಾಪಿಕನ್ನು ಕ್ರಿಯೇಟ್ ಮಾಡಿ ಮಾತಾಡುತ್ತಾರೆ. ಅಂದರೆ ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿ ದಿನಪೂರ್ತಿ ನಿಮ್ಮ ಜೊತೆನೇ ಮಾತಾಡಲು ಬಯಸುತ್ತಾರೆ. ಒಂದು ವೇಳೆ ಏನು ಟಾಪಿಕ್ ಇಲ್ಲವಾದಾಗ ಯಾವುದಾದರೂ ಒಂದು ಕ್ವೆಶ್ಚನ್ ಕೇಳಿ ನಿಮ್ಮ ಬಗ್ಗೆ ತಿಳಿಯಲು ಪ್ರಯತ್ನಿಸುತ್ತಾರೆ. ಈಗ ಅವರು ನಿಮ್ಮನ್ನು ಪ್ರೀತಿಸುತ್ತಾರಾ ಎಂದು ತಿಳಿಯಲು ನೀವು ಅವರೊಂದಿಗೆ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಸಡನ್ನಾಗಿ ಸೈಲೆಂಟಾಗಿ, ಆಗ ಅವರು ಏನಾದರೂ ಬೇರೆ ಟಾಪಿಕ್ ಹುಡುಕ್ತಾ ಇರ್ತಾರೆ, ನಿಮ್ಮ ಜೊತೆ ಏನಾದರೂ ಮಾತಾಡಬೇಕು ಅಂತ. ಹೀಗೆ ಮಾಡಿದರೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ. ಮೂರನೆಯದಾಗಿ, ನಿಮ್ಮನ್ನು ಇಷ್ಟಪಡುತ್ತಿರುವ ವ್ಯಕ್ತಿ ನಿಮ್ಮ ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡುತ್ತಾರೆ. ಅವರು ನಿಮ್ಮನ್ನು ನೋಡಿ ಸ್ಮೈಲ್ ಕೊಟ್ಟಾಗ ಆ ನಗು ತುಂಬ ಹೊತ್ತು ಅವರ ಮುಖದಲ್ಲಿ ಇರುತ್ತೆ. ಆದರೆ ಆ ನಗು ಕೂಡ ಡಿಫ್ರೆಂಟ್ ಆಗಿರುತ್ತದೆ. ಬೇಕಾದರೆ ನೀವು ಗಮನಿಸಿ, ಅವರಿಗೆ ಪರಿಚಯ ಇಲ್ಲದವರು ಸಿಕ್ಕಾಗ ಕೊಡುವ ನಗುವುದಕ್ಕೂ, ಅವರ ಫ್ರೆಂಡ್ಸ್ಗಳಿಗೆ ನಗುವುದಕ್ಕೂ, ಅಥವಾ ನಿಮ್ಮ ಜೊತೆ ನಗುವುದಕ್ಕೂ ಡಿಫ್ರೆಂಟ್ ನೀವು ಕಾಣಬಹುದು. ಅದು ನ್ಯಾಚುರಲ್ ಆಗಿರುತ್ತೆ ಮತ್ತು ನಿಮಗೆ ತುಂಬ ಇಷ್ಟ ಆಗುತ್ತೆ ಕೂಡ. ಮತ್ತೊಂದು ನೀವು ಗಮನಿಸಿರಬಹುದು, ಅವರು ಎಂದಿಗೂ ನಿಮ್ಮ ಜೊತೆ ನೀವು ನಿಮ್ಮನ್ನು ಇಷ್ಟಪಡ್ತಿದ್ದರೆ ಅವರು ಆರ್ಟಿಫಿಷಿಯಲ್ ನಗು ಕೊಡಲ್ಲ. ತುಂಬ ನ್ಯಾಚುರಲ್ ಆಗಿರುತ್ತೆ ಆ ನಗು. ಬಲವಂತವಾಗಿ ಕೂಡ ಎಂದಿಗೂ ನಗೊಲ್ಲ. ನಾಲ್ಕನೆಯದಾಗಿ, ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿ ನಿಮ್ಮ ಜೊತೆ ಮಾತನಾಡುವಾಗ ತುಂಬ ನರ್ವಸ್ ಆಗ್ತಾರೆ. ನರ್ವಸ್ ಮತ್ತು ಅಟ್ರಾಕ್ಷನ್ ಇದೆಯಲ್ಲ, ಇದರ ನಡುವೆ ಒಂದು ಕಾಂಟ್ಯಾಕ್ಟ್ ಇದೆ.
ಆದ ಕಾರಣ ನಾವು ಅಟ್ರಾಕ್ಟ್ ಆಗಿರೋ ವ್ಯಕ್ತಿ ನಮ್ಮ ಮುಂದೆ ಬಂದಾಗ ನಾವು ತುಂಬ ನರ್ವಸ್ ಫೀಲ್ ಮಾಡ್ತೇವೆ. ಹಾಗೂ ನಾವು ನರ್ವಸ್ ಆಗುವಾಗ ಕಾರಣ ಇಲ್ಲದೆಯೇ ನಾಚಿಕೆ ಪಡ್ತಾ ಇರ್ತೇವೆ. ನೆನಪಲ್ಲಿ ಇಡಿ, ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದು ನರ್ವಸ್ ಆಗ್ತಾ ಇದ್ದರು, ನಾಚಿಕೆ ಪಡ್ತಾ ಇದ್ದರು, ಅವರ ಎಮೋಷನ್ ಅವರಿಗೆ ಕಂಟ್ರೋಲ್ ಬರದೇ ಇದ್ದಾಗ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ. ಇದು ತುಂಬ ಜನರಿಗೆ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತೀರಾ ಅಲ್ವಾ? ಈಗ ಒಬ್ಬ ಹುಡುಗ ಎಷ್ಟೇ ಹುಲಿಯ ಥರ ಇದ್ದರೂ ತನ್ನ ಹುಡುಗಿಯ ಮುಂದೆ ಇಲಿಯ ಥರ ಆಗ್ತಾರೆ. ಅಲ್ಲದೆ ತನ್ನ ಸಂಗಾತಿ ಜೊತೆ ಏನೇನೋ ಮಾತಾಡಬೇಕು ಅಂತ ಆತ ಅಂತಿರುತ್ತಾನೆ. ಆದರೆ ಅವಳು ಎದುರುಗಡೆ ಬಂದಾಗ ಅವನಿಗೆ ಏನು ಮಾತಾಡಲು ಆಗದೆ ಫುಲ್ ನರ್ವಸ್ ಆಗಿ ಬಿಡುತ್ತಾನೆ ಮತ್ತು ಮಾತು ತಡವರಿಸುತ್ತೆ. ಆದರೆ ಹುಡುಗಿಯರು ಕೂಡ ಇಷ್ಟೇ. 5ನೇದಾಗಿ, ನಾವು ಪ್ರತಿ ದಿವಸ ನೂರಾರು ಮಂದಿ ಜೊತೆ ವ್ಯವಹರಿಸ್ತಾ ಇರ್ತೀವಿ. ತುಂಬ ಫ್ರೆಂಡ್ ಸರ್ಕಲ್ ಇರುತ್ತೆ. ಆದರೆ ಅವರ ಬಗ್ಗೆ ಹುಟ್ಟದೇ ಇರುವ ಕ್ಯೂರಿಯಾಸಿಟಿ ನೀವು ಇಷ್ಟಪಡುವ ವ್ಯಕ್ತಿಯಲ್ಲಿ ನಿಮಗೆ ಮೂಡುತ್ತದೆ. ಯಾರ ಬಗ್ಗೆಯೂ ಇಂಟ್ರೆಸ್ಟ್ ತೋರಿಸದ ನೀವು ಆ ವ್ಯಕ್ತಿಯ ಬಗ್ಗೆ ಮಾತ್ರ ತಿಳಿಯಲು ಇಂಟ್ರೆಸ್ಟ್ ಇರುತ್ತೆ. ಅವರ ಬಗ್ಗೆ ತಿಳಿಯುವ ಕುತೂಹಲವಿರುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ಯಾರನ್ನು ಇಷ್ಟಪಡುತ್ತೋ ಅವರ ಬಗ್ಗೆ ತಿಳಿಯುವ ಕುತೂಹಲವನ್ನು ಮೂಡಿಸುತ್ತೆ. ಅವರ ಬಳಿ ಮಾತ್ರ ಅಲ್ಲ, ಅವರ ಫ್ರೆಂಡ್ಸ್ಗಳ ಬಳಿ ಕೂಡ ಕೇಳಿ ಕೂಡ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಅದಕ್ಕೆ ನೆನಪಿನಲ್ಲಿಟ್ಕೊಳ್ಳಿ, ಯಾರೋ ಒಬ್ಬ ವ್ಯಕ್ತಿ ಎಲ್ಲರಿಗಿಂತ ನಿಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದರೆ ನಿಮಗೆ ಜಾಸ್ತಿ ಕ್ವಶನ್ ಕೇಳ್ತಾ ಇದ್ದರೆ ಅವರಿಗೆ ನೀವು ಅಂದರೆ ಇಷ್ಟ ಅಂತಾನೇ ಅರ್ಥ. 6ನೇದಾಗಿ, ನಿಮಗೆ ಫುಲ್ ಸಪೋರ್ಟ್ ಮತ್ತು ಕಾಂಪ್ಲಿಮೆಂಟ್ಸ್ ನೀಡ್ತಾ ಇರ್ತಾರೆ. ಹೌದು, ನಿಮ್ಮನ್ನು ಇಷ್ಟಪಡುವ ವ್ಯಕ್ತಿ ಯಾವಾಗಲೂ ನಿಮಗೆ ತುಂಬ ಸಪೋರ್ಟಾಗಿ ನಿಲ್ತಾ ಇರುತ್ತಾರೆ. ನೀವು ಸ್ವಲ್ಪ ಲೋವರ್ ಎಮೋಷನಲ್ಲಿ ಅಥವಾ ಬೇಜಾರಲ್ಲಿ ಇದ್ದರೆ ಅವರು ಕೂಡ ಬೇಜಾರಲ್ಲೇ ಇರುತ್ತಾರೆ. ನಿಮ್ಮ ಸಂತೋಷ ಅವರ ಸಂತೋಷವಾಗಿರುತ್ತದೆ. ಯಾವಾಗಲೂ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ. ಈಗ ನೀವು ಡ್ರೆಸ್ ಹಾಕಿಕೊಂಡು ಬಂದರೆ ಡ್ರೆಸ್ ಚೆನ್ನಾಗಿದ್ದರೆ ಜೆಲ್ಲಸಿ ಪಡದೆ ನಿನಗೆ ಇದು ಸ್ಯೂಟ್ ಆಗುತ್ತೆ, ನಿನ್ನ ಸ್ಮೈಲ್ ಚಂದ ಅಂತ ಏನೇನೋ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರುತ್ತಾರೆ. ಈ ಥರ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದರೆ ಅವರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತಲೇ ಅರ್ಥ. ನೀವು ಎಷ್ಟೇ ಕೆಟ್ಟ ಡ್ರೆಸ್ ಹಾಕಿದರೂ ಅದು ಅವರಿಗೆ ಚಂದನೇ ಕಾಣ್ತಾ ಇರುತ್ತೆ. ಆದರೆ ಇದು ನಿಮ್ಮನ್ನು ಇಷ್ಟಪಡುವವರಿಗೆ ಮಾತ್ರ. ಆದರೆ ನಿಮ್ಮನ್ನು ಇಷ್ಟವಿಲ್ಲದ ವ್ಯಕ್ತಿಯ ಬಳಿ ನೀವು ಏನಾದರೂ ಇದನ್ನು ಹೇಳಿದರೆ ಅವರು ಜೋರು ಮಾಡುವ ಸಾಧ್ಯತೆ ಕೂಡ ಇದೆ, ಅಥವಾ ನಿಮ್ಮನ್ನು ದುರುಗುಟ್ಟಿಸಿ ಕೂಡ ನೋಡಬಹುದು. ನೆನಪಿನಲ್ಲಿಡಿ, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವ ವಿಷಯದಲ್ಲಿ ಆ ವ್ಯಕ್ತಿ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದರೆ ಅವರಿಗೆ ನೀವು ಇಷ್ಟ ಅಂತ ಅರ್ಥ. 7ನೇದಾಗಿ, ಆ ವ್ಯಕ್ತಿ ಎಷ್ಟು ಬೇಕಾದರೂ ಟೈಮ್ ನಿಮಗೋಸ್ಕರ ಸ್ಪೆಂಡ್ ಮಾಡಲು ರೆಡಿ ಇರುತ್ತಾರೆ. ಹೌದು, ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿರುವ ವ್ಯಕ್ತಿ ತನ್ನ ದಿನದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ನಿಮಗೋಸ್ಕರ ಸ್ವಲ್ಪ ಟೈಮ್ ಎತ್ತಿರುತ್ತಾನೆ. ನೀವೇನಾದರೂ ಅವರನ್ನು ಮೀಟ್ ಮಾಡಲು ಕರೆದಾಗ ಎಷ್ಟೇ ಇಂಪಾರ್ಟೆಂಟ್ ವರ್ಕ್ ಇದ್ದರೂ ಅದನ್ನು ಬಿಟ್ಟು ಬರಲು ರೆಡಿ ಇರುತ್ತಾರೆ. ಹಾಗೆ ನೀವು ಕೂಡ ಎಷ್ಟೇ ಬ್ಯುಸಿ ಇದ್ದರೂ ಅವರಿಗೆ ಟೈಮ್ ಕೊಟ್ಟೇ ಕೊಡ್ತೀರಿ ಅಲ್ವಾ? ಈಗ ಇಷ್ಟೆಲ್ಲ ಸೈನ್ಸ್ ನಿಮ್ಮ ವ್ಯಕ್ತಿಯಲ್ಲಿ ಇದ್ದರೆ ಇದು ಕೇವಲ ಲವ್ ಲೈಫಲ್ಲಿ ಮಾತ್ರ ಅಲ್ಲ, ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಕೂಡ ಆಗಿರಬಹುದು ಅಥವಾ ಬೇರೆ ಯಾವುದೇ ರಿಲೇಷನ್ನಲ್ಲಿ ಕೂಡ ಆಗಿರಬಹುದು. ಈ ಸೈನ್ಸ್ ಕಂಡು ಬಂದರೆ ಅವರಿಗೆ ನೀವು ಇಷ್ಟ ಅಂತಲೇ ಅರ್ಥ ಅಂತ ಹೇಳುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಈ ಥರದ ವೀಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.